ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಶುಭ ಸಂಚಿಕೆ ಶುರುವಿನಲ್ಲಿ ಸಾವಿತ್ರಿ ವಿನಂತಿ ಕೊಂಕು ಮಾತಿಗೆ ಈಶ್ವರಿ ಹಾಗೆ ವಿನಂತಿ ಒಳಗಡೆ ಹೋಗ್ಬಿಡ್ತಾರೆ. ಇದೇನವ ಇದು, ಇವರೇನು ಟೆನ್ಷನ್ ತಗೊಂಡೆ ಹಾಗೆ ಒಳಗೆ ಹೋಗ್ಬಿಟ್ರಲ್ಲ ಅಂತ ವಿನಂತಿ ಹೇಳಿದಾಗ, ಎಲ್ಲಿ ವಿಷಯ ಗೊತ್ತೇ ಆದರೆ ಮದುವೆ ನಿಲ್ತದು ಅಂತ ಒಳಗೆ ಹೋಗ್ತಾರೆ ಬಿಡಿ ಅಂತ ಸಾವಿತ್ರಿ ಹೇಳ್ತಾರೆ. ಅದರಲ್ಲೂ ಜನ ನಾಳೆ ಹೆಣ್ಣು ಕಡೆಯಿಂದನೇ ಏನೋ ತಪ್ಪಾಗಿದೆ ಅಂತ ಮಾತಾಡ್ತಾರಲ್ವೇ, ಅದಕ್ಕೆ ಕಣೆ ಇಲ್ಲಿಗೆ ಬಂದು ಜನರ ಮುಂದೆ ನಿಂತ್ಕೊಂಡು ಮಾಡಿರೋ ಕಚಡ ಕೆಲಸನ ಎಲ್ಲ ಹೇಳಿ ತಪ್ಪು ಇವಂದು ಅಂತ, ತಪ್ಪು ಇವಂದು ನನ್ನ ಮಗಳದೆಲ್ಲ ಅಂತ ಹೇಳಿ ಇಲ್ಲಿ ಬಂದು ರಂಪಾಟ ಮಾಡ್ಬೇಕಂತ ಎಲ್ಲ ಯೋಚನೆ ಮಾಡಿರ್ತಾರೆ ಅವರು ಅಂತ ಹೇಳ್ತಾರೆ ಸಾವಿತ್ರಿ. ಈ ಕಡೆ ನೋಡ್ರಿ ವಿದ್ಯಾ ಹಾಗೆ ಚಂಪಾ ಅವ್ರನ್ನ ತೋರಿಸ್ತಾರೆ. ಇಬ್ರು ದೇವ್ರ ಮುಂದೆ ಬೇಡ್ತಾ ಇರ್ತಾರೆ. ಚಂಪಾ ಅವ್ರ ಮನ್ಸೊಳಗೆ ಅನ್ಕೊಂತಾರೆ, ದೇವ್ರೆ ಇಷ್ಟು ದಿನ ನನ್ನ ಕೊತ್ಲೆ ಕಾಣೆ ಇಂದ ನನ್ನ ಮನ್ಸು ಬಾಗಿಲನ್ನ ತೆಗೆದ್ಬಿಟ್ಟು ಬೆಳಕಿನ ದಾರಿಗೆ ವಿದ್ಯಕ್ಕ ನನ್ನನ್ನು ಕರ್ಕೊಂಡ್ಬಂದಿದ್ದಾರೆ. ಅವ್ರು ಹೇಳ್ದಂಗೆ ಇವತ್ತಿನ ನನ್ನ ಬದುಕಿನ ಹೊಸ ಅಧ್ಯಾಯಕ್ಕೆ ಕಾಲಿಡ್ತಾ ಇದ್ದೀನಿ. ಈ ನನ್ನ ಪಯಣದಲ್ಲಿ ನನ್ನ ಜೊತೆಗೆ ಇದ್ಕೊಂಡು ಗುರಿ ಮುಟ್ಟಂಗೆ ಮಾಡಪ್ಪ ಅಂತ ಬೇಡ್ಕೊಂತಾರೆ. ವಿದ್ಯವ್ರು ಸಹ ಮನ್ಸೊಳಗೆ ಅನ್ಕೊಂತಾರೆ, ದೇವ್ರೆ ಚಂಪಾ ಆಸೆ ಪಟ್ಟಂಗೆ ಚೆನ್ನಾಗಿ ಓದಿ ಒಳ್ಳೆ ಲಾಯರ್ ಆಗಿ ಜೀವನ ಕಟ್ಕೋಬೇಕಂತ ಪಣ ತೊಟ್ಟು ನಿಂತಿದ್ದಾಳೆ. ಅದಕ್ಕೆ ನೀನ್ ಜೊತೆಯಾಗಿ ಆ ದಾರಿನಲ್ಲಿ ಯಾವ ಅಡೆತಡೆನೂ ಬರ್ದಂಗೆ ಕನಸನ್ನ ನನ್ಸಾಗೋ ಥರ ಮಾಡಬೇಕು ಅಂತ ಮನ್ಸೊಳಗೆ ಅನ್ಕೊಂತಾರೆ ವಿದ್ಯೆ ಸಹ. ಆಗ ಸರ್ ಹೇಳ್ತಾರೆ, ಕಂಗ್ರ್ಯಾಚುಲೇಷನ್ಸ್ ಚಂಪಕ್ಕ ಅಕ್ಕ, ಇನ್ಮ್ಯಾಕಿಂದ ನೀನು ಮೊದಲು ಮೆತ್ತಗಿದ್ದೆಲ್ಲ ಹಂಗಿರಕ್ಕಾಗಿಲ್ಲ. ಕೇಳು, ನನ್ನ ಆಳಿಕೆ ನೀನು ಲಾಯರ್ ಆದಮೇಲೆ ವಾದ ಮಾಡ್ಬೇಕಲ್ವೇ, ಅದಕ್ಕೆ ನೀನು ಇವಾಗ್ನಿಂದನೇ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳ್ತಾರೆ ಸರು. ಆಯಿತು ಸರು, ನೋಡ್ತಾ ಇರು, ನಾನು ಲಾಯರ್ ಆಗಿ ಎಲ್ಲರೂ ನನ್ನ ಮೇಲೆ ಇಟ್ಟರು ನಂಬಿಕೆನ ಉಳಿಸ್ಕೊಂತೀನಿ ಅಂತ ಹೇಳ್ತಾರೆ ಚಂಪಾ. ಆಗ ವಿದ್ಯೆಯವ್ರು ಹೇಳ್ತಾರೆ, ಉಳಿಸ್ಕೊಳ್ಳೋದು ಮಾತ್ರ ಅಲ್ಲ ಚಂಪಾ, ಮನ್ಸಿದ್ರೆ ಮಾರ್ಗ ಅಂತ. ನಿನ್ನ ಆಡ್ಕೊಂಡವ್ರ ಮುಂದೆ ನೀನೇನು ಅಂತ ಮುಟ್ಟಿ ನೋಡ್ಕೊಳ್ಳೋ ಥರ ನೀನು ಉತ್ತರ ಕೊಡಬೇಕು. ನಂಗೆ ಉತ್ತರ ಕೊಡಬೇಕು ಅಂತಂದ್ರೆ ಎಲ್ಲರಿಗಿಂತಲೂ ನೀನು, ನಿನ್ನ ಆಶೀರ್ವಾದನೂ ನನಗೆ ಮುಖ್ಯ ವಿದ್ಯಕ್ಕ ಅಂತ ಹೇಳ್ತಾರೆ ಚಂಪಾ. ಈಗ ಆಶೀರ್ವಾದ ಮಾಡು ಅಂತ ಖಾಲಿ ಮುಗಿಯಕ್ಕಂತ ಹೋದಾಗ ವಿದ್ಯೆ ಹೇಳ್ತಾರೆ, ಏ ಚಂಪಾ ಏನು ಮಾಡ್ತಾ ಇದೀಯಾ, ನಿನ್ನನ್ನು ಆಶೀರ್ವಾದ ಮಾಡುವಷ್ಟು ದೊಡ್ಡೋಳ ನಾನಲ್ಲ ಕಣೆ ಅಂತ ವಿದ್ಯೆ ಹೇಳಿದಾಗ ಚಂಪಾ ಹೇಳ್ತಾರೆ, ಅಕ್ಕ ನೀನು ವಯಸ್ಸಲ್ಲಿ ಚಿಕ್ಕವಳಾದ್ರೂ ಆದರೆ ವ್ಯಕ್ತಿತ್ವದಲ್ಲಿ ಎಲ್ಲರಿಗಿಂತ ದೊಡ್ಡೋಳು. ಆಶೀರ್ವಾದ ಮಾಡಕ್ ಬೇಕಾಗಿರೋದು ದೊಡ್ಡ ವಯಸ್ಸಲ್ಲ, ದೊಡ್ಡ ಮನಸ್ಸು. ಅದು ನಿನಗದೇ, ಸುಮ್ಕೆ ಆಶೀರ್ವಾದ ಮಾಡಕ್ಕ ಅಂತ ಹೇಳಿ ಕಾಲಿಗೆ ಬೀಳ್ತಾರೆ ಚಂಪಾ ಅವರು. ಆಗ ವಿದ್ಯೆ ಹೇಳ್ತಾರೆ, ನಿನಗಿರೋ ಒಳ್ಳೆ ಮನಸ್ಸಿಗೆ ಖಂಡಿತವಾಗ್ಲೂ ಒಳ್ಳೇದು ಆಗೇ ಆಗುತ್ತೆ, ಎದ್ದೇಳು ಅಂತ ಹೇಳ್ತಾರೆ. ಚಂಪಾ ನೀನು ಚೆನ್ನಾಗಿ ಓದಬೇಕು, ನಾವಿಬ್ರು ಓದೋಣ, ಓದಿ ನಮ್ಮ ಗುರಿನ ಸಾಧಿಸಿ ಹೆಣ್ಣೈಕ್ಳು ಜೀವನದಲ್ಲಿ ಓದೋದು ಎಷ್ಟು ಮುಖ್ಯ ಅನ್ನೋದನ್ನ ನಾವಿಬ್ರು ತೋರ್ಸೋಣ ಅಂತ ಹೇಳ್ತಾರೆ ವಿದ್ಯಾ. ಸರಿ ವಿದ್ಯಕ್ಕ, ಸರಿ ನೀನು ಇವತ್ತು ಕಾಲೇಜ್ಗೆ ಹೋಗೋಕ್ಕಿಲ್ವೇ ಅಂತ ಚಂಪಾ ಕೇಳ್ತಾರೆ. ಆಗ ವಿದ್ಯೆ ಹೇಳ್ತಾರೆ, ಇಲ್ಲ ಚಂಪಾ, ಇವತ್ತು ನಾನು ಕಾಲೇಜ್ಗೆ ಹೋಗೋಕ್ಕಿಂತ ಮುಖ್ಯವಾಗಿ ಇಲ್ಲಿರೋದೇ ಶಾನೆ ಒಳ್ಳೇದು. ಇವತ್ತು ಒಬ್ಬರು ಮುಖವಾಡನ್ನ ಕಳಿಸ್ಬೇಕಾಗದೆ, ಅದಕ್ಕೆ ಇವತ್ತು ಎಲ್ಲೂ ಹೋಗೋಕ್ಕಿಲ್ಲ. ಅದೆಲ್ಲ ಬಿಡು, ಇವತ್ತು ಆಟೋ ಹತ್ಸೋ ಗಂಟ ನಾನು ನಿನ್ನ ಗುಟ್ಟ ಬರ್ತೀನಿ, ಬಾ. ಸರು ಚಂಪನ ಕಾಲೇಜ್ ಬ್ಯಾಗ್ ತಗೊಂಬಾ ಅಂತ ಹೇಳ್ತಾರೆ ವಿದ್ಯಾ. ಈ ಕಡೆ ಅಮ್ಮಮ್ಮನ ತೋರಿಸ್ತಾರೆ. ಅಮ್ಮಮ್ಮ ಬಂದ್ಬಿಟ್ಟು, ಅಯ್ಯಯ್ಯೋ ದಿಬ್ಬಣ ಗಂಡನ ಕರ್ಕೊಂಬರಕ್ಕೆ ಹೋದವ್ರು ಈಟೊತ್ತಾದ್ರೂ ಬಂದಿಲ್ವಲ್ಲ ಅಂತ ಕಾಯ್ತಾ ನಿಂತಿರ್ತಾರೆ. ಅಲ್ಲಿಗೆ ಚಂಪಾ ವಿದ್ಯೆ ಬರ್ತಾರೆ. ಲೇ ಚಂಪಿ, ಇವತ್ತು ನೀನು ಎಲ್ಲಿಗೂ ಹೋಗ್ಬೇಕಾಗಿತ್ತಲ್ಲ, ಹೋಗಕ್ಕಿಲ್ವೇ ಅಂತ ಅಮ್ಮಮ್ಮ ಕೇಳ್ತಾರೆ. ಹೋಗ್ತೀನಮ್ಮಮ್ಮ, ನಿಮ್ಮ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬನ್ನಿ ಅಂತ ಚಂಪಾ ಹೇಳ್ತಾರೆ. ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಜೊತೆನೇ ಇರ್ತದೆ ಬಿಡು ಅಂತ ಹೇಳ್ತಾರೆ ಅಮ್ಮಮ್ಮ. ಚಂಪಾ ಆಶೀರ್ವಾದ ತಗೋಬೇಕಾದ್ರೆ ಅಮ್ಮಮ್ಮ ಹೇಳ್ತಾರೆ, ನೀನು ವಿದ್ಯೆ ನನಗೆ ಚೆನ್ನಾಗಿ ಓದ್ಬಿಟ್ಟು ನೀನು ಸಾಧನೆ ಅನ್ನೋ ಶಿಖರನ ಏರ್ಬಿಡವ ಅಂತ ಆಶೀರ್ವಾದ ಮಾಡ್ತಾರೆ. ಹುಷಾರಾಗಿ ಹೋಗ್ಬಿಟ್ಪ ಅಂತ ಅಮ್ಮಮ್ಮ ಹೇಳಿದಾಗ ದಿಬ್ಬಣ್ಣನ ಸೌಂಡ್ ಕೇಳ್ಕೊಂಡು ಆ ಕಡೆ ತಿರುಗ್ತಾರೆ ವಿದ್ಯಾ ಹಾಗೆ ಚಂಪಾ ಅವರು. ಸುಭಾಷ್ನ ದಿಬ್ಬಣ ನೋಡ್ಕೊಂಡು ಹಾಗೆ ನಿಂತು ಬಿಡ್ತಾರೆ ಚಂಪಾ. ಅದನ್ನೇ ಗಮನಿಸ್ತಾ ಇರ್ತಾರೆ ವಿದ್ಯೆ ಸಹ. ಯಾಕೆ ಚಂಪಾ, ವಾದ್ಯದ ಸತ್ ಕೇಳಿ ಮನ್ಸಿಗೆ ನೋವು ಆಗ್ತೈತೆ ಅಂತ ಕೇಳ್ತಾರೆ ವಿದ್ಯಾ. ಇಲ್ಲ ವಿದ್ಯಕ್ಕ, ಇನ್ನು ಮುಂದ್ಗುಟೆ ಏನೇ ಆದ್ರೂ ಅದು ನನ್ನ ಒಳ್ಳೇದಕ್ಕೆ ಅಂತ ಅನ್ಕೊಂತೀನಿ. ಈಗ ಅಲ್ಲಿ ನುಡಿಸ್ತಾ ಇರೋ ವಾದ್ಯನೂ ನನ್ನ ಹೊಸ ಬದುಕಿಗೆ ಶುಭ ಸೂಚನೆ ಅನ್ಕೊಂತೀನಿ ಅಂತ ಹೇಳ್ತಾರೆ ಚಂಪಾ. ಆಗ ವಿದ್ಯೆ ಹೇಳ್ತಾರೆ, ಇದೇ ಚಂಪಾ ಬೇಕಾಗಿರೋದು. ನಮ್ಮ ಜೀವನದಲ್ಲಿ ನಡೆಯೋ ಘಟನೆಗಳನ್ನ ನಾವು ಯಾವಾಗ ಪಾಸಿಟಿವ್ ಆಗಿ ತಗೊಳ್ಳೋದಕ್ಕೆ ಶುರು ಮಾಡ್ತೀವೋ ಆಗ್ಲೇ ನಮ್ಮ ದಾರಿಗೆ ಯಾವುದು ಅಡ್ಡಿ ಆಗಕ್ಕಿಲ್ಲ ಅಂತ ಹೇಳ್ತಾರೆ ವಿದ್ಯಾ. ನೋಡು ಚಂಪಾ, ನಾವು ಕಾಲೆಡವಿ ಬಿದ್ದಾಗ ಯಾರ ಕಣ್ಣಿಗೂ ಕಾಣದಂಗೆ ಎದ್ದು ನಿಲ್ಬೇಕು. ಜೀವನದಲ್ಲಿ ಬಿದ್ರೆ ಎಲ್ರೂ ಕಣ್ಣಿಗೆ ಕಾಣಂಗೆ ಎದ್ದು ನಿಲ್ಬೇಕು. ನಮ್ಮನ್ನ ತಾತ್ಸಾರ ಮಾಡಿರೋನ್ ಮುಂದೆ ಏನು ಅಂತವ ಸಾಬೀತ್ ಮಾಡ್ಬೇಕು ಅಂತ ಧೈರ್ಯ ತುಂಬ್ತಾರೆ ವಿದ್ಯಾ ಚಂಪನ್ಗೆ. ಹೋಗುವಂತ ವಿದ್ಯೆ ಹೇಳಿದಾಗ, ಇರು ವಿದ್ಯಕ್ಕ, ಅವ್ರು ಆ ಕಡೆಯಿಂದ ಬರ್ಲಿ, ನಾವ್ ಈ ಕಡೆಯಿಂದ ಹೋಗೋಣ ಅಂತ ಹೇಳ್ತಾರೆ ಚಂಪಾ. ನೋಡು ಚಂಪಾ, ಇದನ್ನೇ ಬೇಡ ಅಂತ ಹೇಳೋದು ನಾನು, ಸುಮ್ಕೆ ಬಾ ನನ್ ಕುಟೆ ಅಂತ ಹೇಳಿ ಚಂಪನ್ ಕೈ ಹಿಡ್ಕೊಂಡು ದರ ಎಳ್ಕೊಂಬರ್ತಾರೆ ದಿಬ್ಬಣದ ಹತ್ರ ವಿದ್ಯಾ. ವಿದ್ಯೆ ಚಂಪನ್ ಕರ್ಕೊಂಬಂದಿದ್ ನೋಡಿ ಈಶ್ವರಿ ಅವರು ಶಾಕ್ ಆಗ್ಬಿಡ್ತಾರೆ. ಈಶ್ವರಿ ಮನ್ಸೊಳಗೆ ಅನ್ಕೊಂತಾರೆ, ಇವಳೇಕೆ ಇಲ್ಲೇ ಅವಳೆ ಚಿತ್ರ 3 ಅಡಿ ಬೇಡ ಅವಳ ಜೊತೆಗೆ ಇದ್ದಾಳೆ ಅಂತ ಮನ್ಸೊಳಗೆ ಅನ್ಕೊಂತಾರೆ. ರಾತ್ರಿ ಹೋಗಿ ಕೆಣಕ್ಬಿಟ್ಲು ಏನೋ ಕಣವ ಚಿತ್ರನು ಮನ್ಸೊಳಗೆ ಅನ್ಕೊಂತಾರೆ. ಶಿವರಾಮೇಗೌಡರು ಹೇಳ್ತಾರೆ, ಚಂಪಾ ಹೊರಟೇನವ ಅಂತ ಕೇಳಿದಾಗ ಚಂಪಾ ಹೇಳ್ತಾರೆ, ಹ್ಞೂ ಮಾವಯ್ಯ, ಸರಿನವ ಅಂತ ಶಿವರಾಮೇಗೌಡರು ಹೊರಡ್ಬೇಕಾದ್ರೆ ವಿದ್ಯೆ 1 ನಿಮಿಷ ಮಾವಯ್ಯ ಅಂತ ಹೇಳಿ ತಡೀತಾರೆ. ಮಾವಯ್ಯ, ಅದು ಇವಳು ಮೊದಲೇ ಸಲ ಟ್ಯೂಷನ್ಗೆ ಹೋಗ್ತಾ ಇದ್ದಾಳೆ, ಅದಕ್ಕೆ ನೀವು ಆಶೀರ್ವಾದ ಮಾಡಿ ಕಳಿಸ್ಕೊಡಿ ಮಾವಯ್ಯ ಅಂತ ಹೇಳ್ತಾರೆ ವಿದ್ಯಾ. ಶಿವರಾಮೇಗೌಡರು ಹೇಳ್ತಾರೆ, ನನ್ನ ಆಶೀರ್ವಾದ ಅವಳ ಮೇಲೆ ಯಾವಾಗ್ಲೂ ಇರ್ತದೆ ಅಂತ. ಅದು ಗೊತ್ತು ಮಾವಯ್ಯ, ಆದ್ರೆ ಅವಳು ಇವತ್ತು ಹೊಸ ಜೀವನಕ್ಕೆ ಕಾಲಿಡ್ತಾ ಇರೋ ದಿನ,
ಅದಕ್ಕೆ ಅವಳಿಗೆ ಯಶಸ್ಸು ಸಿಗ್ಲಿ ಅಂತ ನೀವು ಹಾರೈಸಿ ಹೋಗು ಚಂಪಾ ಅಂತ ಹೇಳಿ ಕಳಿಸ್ತಾರೆ ವಿದ್ಯಾ. ಚಂಪಾ ಶಿವರಾಮೇಗೌಡ್ರ ಹತ್ರ ಆಶೀರ್ವಾದ ತಗೋಬೇಕಾದ್ರೆ ಶಿವರಾಮೇಗೌಡರು ಹೇಳ್ತಾರೆ, ನಿನ್ನ ಆಸೆಗಳೆಲ್ಲ ಈಡೇರಿ ಚೆನ್ನಾಗಿ ಓದಿ ಒಳ್ಳೆ ಹೆಸರು ತಗೊಂಡು ಕಾಲ ಸಂದಾಗ ಬಾಳವ ಎದ್ದೇಳು ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಶಿವರಾಮೇಗೌಡರು. ಆಗ ಅಮ್ಮಮ್ಮ ಹೇಳ್ತಾರೆ, ನೀವಿಲ್ರಿ ಯಾಕೆ ನಿಲ್ಸ್ಬಿಟ್ರಿ, ಒಳ್ಳೆ ಕೆಲಸಕ್ಕೆ ಮಂಗಳವಾದ್ಯವನ್ನು ನುಡಿಸ್ಬೇಕು, ಮಂಗಳವಾದ್ಯ ನುಡಿಸಿ ಅಂತ ಹೇಳ್ತಾರೆ. ಚಂಪಾ ಅವರು ಹೋಗಿ ಬರ್ತೀನಿ ಅಂತ ಹೇಳಿ ಅವ್ರ ಮಧ್ಯದಿಂದನೇ ಹೋಗ್ತಾರೆ. ಅವಳು ಹೋಗೋದನ್ನ ನೋಡ್ಬಿಟ್ಟು ಎಲ್ಲರೂ ಅವಳ ಕಡೆನೆ ತಿರುಗಿ ನೋಡ್ತಾರೆ. ಸುಭಾಷ್ ಸಹ ಚಂಪಾ ಕಡೆಗೆ ತಿರುಗಿ ನೋಡ್ತಾರೆ. ಅದೇನೆ ವಿದ್ಯಾ, ಗಂಡಸು ಹೆಂಡ್ರನಿಂದ ದೂರ ಆದ ತಕ್ಷಣ ಮದುವೆ ಮಾಡ್ಕೊಂಡು ಜೀವನ ಮಾಡಕ್ ಹೋಗ್ತಾ ಇದ್ದಾನೆ. ಹೆಂಗಸು ಗಂಡನಿಂದ ದೂರ ಆಗಿ ಜೀವನದಲ್ಲಿ ಸಾಧನೆ ಮಾಡಕ್ ಹೊಂಟವಳೆ. ಕಣೆ ಹೆಣ್ಣಿಗೂ ಗಂಡಿಗೂ ಇರೋ ವ್ಯತ್ಯಾಸ ಅಂತ ಹೇಳ್ತಾರೆ ಅಮ್ಮಮ್ಮ. ಗಂಡ ಇಲ್ದೆ ಹೋದ್ರು ನಾನು ಬದುಕ್ ತೋರಿಸ್ತೀನಿ ಅನ್ನೋ ಹೆಣ್ಣಿನ ಛಲ, ಆದ್ರೆ ಗಂಡ್ರ ಇಲ್ದೆ ಹೋದ್ರೆ ನಾನು ಬದುಕೇ ಆಗಕ್ಕಿಲ್ಲ ಅನ್ನೋದು ಗಂಡಿನ ಗುಣ ಅಂತ ಹೇಳ್ತಾರೆ ಅಮ್ಮಮ್ಮ. ಏನು ಮಾಡಕ್ಕಾಗಕ್ಕಿಲ್ಲ, ನಡಿ ಹೋಗೋಣ ಅಂತ ವಿದ್ಯಾನ್ ಕರ್ಕೊಂಡು ಹೋಗ್ತಾರೆ ಅಮ್ಮಮ್ಮ. ಈ ಕಡೆ ನೋಡಿದ್ರೆ ಭದ್ರಾ ಅವ್ರನ್ನ ತೋರಿಸ್ತಾರೆ. ಭದ್ರಾ ಅವರು ಸಾಧುಗಳನ್ನ ಹಾಗೆ ಅವ್ರ ಮಗಳಿಗೋಸ್ಕರ ಕಾಯ್ತಾ ಇರ್ತಾರೆ. ಅಷ್ಟರಲ್ಲಿ ಸಾಧುಗಳು ಸಹ ಅಲ್ಲಿಗೆ ಬರ್ತಾರೆ. ಭದ್ರಾ ಅವ್ರು ನೋಡಿದ ತಕ್ಷಣ ನಮಸ್ಕಾರ ಸಾಧುಗಳೇ ಅಂತ ಹೇಳಿದಾಗ ಅವರು ಸಹ ನಮಸ್ಕಾರ ಅಂತ ಹೇಳ್ತಾರೆ. ರಾತ್ರಿಯಿಂದ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ, ನಮ್ಮ ಊರಿಗೆ ಬಂದಿದ್ದ ಆ ಮಂತ್ರಿಗಳ ಮಗ ಅಲ್ವೇ ಅಂತ ಕೇಳ್ತಾರೆ ಸಾಧುಗಳು. ಅದೇ ಕಾಡ್ಗೆ ಹೋಗಿ ರಾಕ್ಷಸ ದುಂಬಿಯಿಂದ ಮಧು ತಂದವನಲ್ವಾ ನೀವು ಅಂತ ಕೇಳ್ತಾರೆ ಸಾಧುಗಳು. ನಾವು ಗಿಡಮೂಲಿಕೆನ ತರಕ್ ಹೋಗಿದ್ವಿ, ಒಂದನ್ನ ರಾತ್ರಿ ಸಮಯದಲ್ಲಿ ಕಿತ್ಕೊಂಡ್ ಬರ್ಬೇಕು ಕಣಪ್ಪ, ಅದಕ್ಕೆ ರಾತ್ರಿ ಹೋಗಿ ಇವಾಗ ಬರ್ತಾ ಇದೀವಿ. ಸರಿ ನೀನ್ ಯಾಕಪ್ಪ ನಮ್ ದಾರಿ ಕಾಯ್ತಾ ಇದ್ದೆ ಅಂತ ಸಾಧುಗಳು ಕೇಳಿದಾಗ ಭದ್ರಾ ಹೇಳ್ತಾರೆ, ಒಂದು ಸತ್ಯ ತಿಳ್ಕೊಬೇಕಾಗಿತ್ತು. ನಮ್ಮಿಂದ ಏನ್ ಸತ್ಯ ತಿಳ್ಕೊಬೇಕಾಗಿತ್ತು ಅಂತ ಸಾಧುಗಳು ಕೇಳ್ತಾರೆ. ನಾನು ಔಷಧಿ ತರಕ್ಕೆ ಅಂತ ಕಾಡ್ಗೆ ಹೋಗಿದ್ ಗೊತ್ತಲ್ಲ, ರಾತ್ರಿ ನನ್ನ ಹೆಂಡ್ರು ಸಹ ನನ್ನ ಜೊತೆಗೆ ಬಂದಿದ್ಲು. ಆಗ ಕಾಡಲ್ಲಿ ಇಬ್ರು ಬೇರೆ ಬೇರೆ ಆಗಿದ್ದನ್ನ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಭದ್ರಾ ಅವರು ಸಾಧುಗಳ ಹತ್ರ ಹೇಳ್ತಾರೆ, ನನಗೆ ಏನಾಗುತ್ತೆ ಅನ್ನೋದನ್ನು ಲೆಕ್ಕಿಸ್ದೆ, ಪ್ರಾಣ ಉಳಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಕಲ್ಲು ಮುಳ್ಳು ಕಾಡು ಪ್ರಾಣಿಗಳು ಯಾವ್ದು ಲೆಕ್ಕಿಸ್ದೆ ಹುಳಿನ ಗೂಡಿಂದ ಔಷಧಿ ತಗೊಂಬಂದ್ಲು. ಅವಳೇನ್ ಗೆದ್ದು ಹಿಂತಿರುಗುವಾಗ ಯಾರೋ ಹಿಂದೆಯಿಂದ ನಿಂತ್ಕೊಂಡು ಅವಳು ತಲೆಗೆ ಹೊಡೆದು ಕಷ್ಟಪಟ್ಟು ತಂದಿರೋ ಔಷಧಿನ ಕಿತ್ಕೊಂಡು ಅವಳು ಮಾಡಿರೋ ಸಾಧನೆ ತಂದು ಅಂತ ಹೇಳ್ಕೊಂಡು ಓಡಾಡ್ತವ್ರೆ ಅಂತ ಹೇಳಿದ ಮಾತನ್ನ ಕೇಳ್ಕೊಂಡು ಸಾಧುಗಳ ಮಗಳು ಗಾಬರಿ ಆಗ್ಬಿಡ್ತಾರೆ. ಈ ಕಡೆ ಶಿವರಾಮೇಗೌಡರ ಮನೆಯಲ್ಲಿ ವಾದ್ಯಗಳ ಗೋಷ್ಠಿ ನಡೆಯುತ್ತಿರುತ್ತೆ. ಈ ಕಡೆ ಹೇಳ್ತಾರೆ ಶಿವರಾಮೇಗೌಡರು, ನೋಡಿದ್ರ ನಿಮ್ ಕಡೆಯವರು ವಾದ್ಯ ಹೆಂಗ್ ಚೆನ್ನಾಗಿ ನುಡಿಸ್ತಾ ಇದಾರೆ ಅಂತ ಹೇಳ್ತಾರೆ. ಇಲ್ಲೇ ಕ್ವಾಟ್ಲೆ ಅಂತ ಶಿವರಾಮೇಗೌಡರು ಹೇಳಿದಾಗ ಬಿಸಿ ಬಿಸಿ ಕಾಫಿ ಟೀ ಅನ್ಕೊಂಡ್ ಬರ್ತಾರೆ ಕ್ವಾಟ್ಲೆ ಅವರು. ಕ್ವಾಟ್ಲೆ ಬಂದವ್ರಿಗೆಲ್ಲ ಕಾಫಿ ವ್ಯವಸ್ಥೆ ಮಾಡ್ಕೊಡ್ಲಾ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಅಮ್ಮಮ್ಮ ಹೇಳ್ತಾರೆ, ಇವನಿಗೆ ಬಾಲ ಒಂದಿಲ್ಲ ಅಟೆಯ, ಇದ್ದಿದ್ರೆ ಥೇಟ್ ಮಂಗಾನೆ ಅಂತ ಹೇಳ್ತಾರೆ ಅಮ್ಮಮ್ಮ. ಇರೋ ಕಡೆ ಖುಷಿಗೇನ್ ಕೊರತೆ ಇಲ್ಲ ಬಿಡವಾ, ಸರಿ ಎಲ್ಲ ವ್ಯವಸ್ಥೆ ಆಗತ್ತಾನೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ವ್ಯವಸ್ಥೆ ಎಲ್ಲ ಆಗೈತ್ ಕಣ್ಲಾ, ಬಂದ್ ಜನರನ್ನ ಅಚ್ಚುಕಟ್ಟಾಗಿ ಮಾತಾಡ್ಸ್ಬೇಕು. ಅಷ್ಟರಲ್ಲಿ ಈಶ್ವರಿ ಹೋಗ್ತಾ ಇರ್ಬೇಕಾದ್ರೆ, ಈಶ್ವರಿ ಬಾವ ಇಲ್ಲಿ ಅಂತ ಶಿವರಾಮೇಗೌಡರು ಅವಳನ್ನ ಕರೀತಾರೆ. ಏನು ಹೆಣ್ಣಿನ ಕಡೆಯವ್ರು ಬರ್ತಾರೆ, ಏನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಬಿಡವ ಅಂತ ಹೇಳಿದಾಗ ಈಶ್ವರಿ ಎಲ್ಲ ವ್ಯವಸ್ಥೆ ಆಗದೆ ಬಾವ ಅಂತ ಹೇಳ್ತಾರೆ. ಸರಿ ಭದ್ರಾ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಹೌದಲ್ವೇ, ಅವ್ನ್ ಮುಂದೆ ನಿಂತ್ಕೊಂಡು ಮದ್ವೆ ಶಾಸ್ತ್ರ ಎಲ್ಲ ನಡ್ಸ್ಕೊಡ್ಬೇಕಲ್ವೇ, ಎಲ್ಲೋದೆ ಇವನು, ಎಲ್ಲ ಹೊಂಟೋದ ಈ ನನ್ ಮೊಮ್ಮಗ ಅಂತ ಹುಡುಕ್ತಾರೆ ಅಮ್ಮಮ್ಮ. ಈಗೇನಾದ್ರೂ ಹೇಳ್ಬಿಟ್ಟು ಹೋದ್ನ ಈಶ್ವರಿ ಅಂತ ಕೇಳ್ತಾರೆ ಶಿವರಾಮೇಗೌಡರು. ಇಲ್ಲ ಬಾವ ನನಗೇನ್ ಹೇಳೋಗಿಲ್ಲ ಅಂತ ಈಶ್ವರಿ ಹೇಳ್ತಾರೆ. ಶಿವರಾಮ ಅವನ್ ಬಗ್ಗೆ ಕೇಳ್ಬೇಕಂದ್ರೆ ಈಶ್ವರಿನ್ ಕೇಳೋದಲ್ಲ, ಅವನ್ ಬಾಲ ಅಲ್ಲಿದೆ ಅಲ್ಲ ಅದಕ್ ಕೇಳ್ಬೇಕು ಅಂತ ಹೇಳ್ತಾರೆ ಅಮ್ಮಮ್ಮ. ಕ್ವಾಟ್ಲೆ ಬಾರ್ಲೆ ಇಲ್ಲಿ ಅಂತ ಕರೀತಾರೆ ಕ್ವಾಟ್ಲೆ ಅವ್ರನ್ನ. ನಾನು ಕೇಳೋ ಪ್ರಶ್ನೆಗೆ ಮೊದ್ಲು ಉತ್ತರ ಕೊಡು, ಏನು ಎಲ್ಲಿ ಭದ್ರಾ ಕಾಣಿಸ್ತಾ ಇಲ್ಲ ಅಂತ ಕೇಳ್ತಾರೆ ಅಮ್ಮಮ್ಮ. ಕ್ವಾಟ್ಲೆ ಏನು ಮಾತಾಡದೆ ಸುಮ್ಕಿರುವಾಗ, ನಿನ್ನೆ ಕೇಳ್ತಾ ಇರೋದು ಮಾತಾಡ್ಲಾ ಅಂತ ಹೇಳ್ತಾರೆ ಅಮ್ಮಮ್ಮ. ಅದೇ ಮಾವಯ್ಯ ಒಂದ್ ಮುಖ್ಯವಾದ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾನೆ. ಅಲ್ಲ ಕಣ್ಲಾ, ಮನೆಯಲ್ಲಿ ಮದ್ವೆ ಇಟ್ಕೊಂಡು ಇನ್ಯಾವ್ದು ಮುಖ್ಯವಾದ ಕೆಲಸ ಐತಿ ಕಣ್ಲಾ ಅವನಿಗೆ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಅದು ಮಾವಯ್ಯ ಸುಭಾಷ್ ಅಣ್ಣನ್ ಮದ್ವೆಗೆ ಸರ್ಪ್ರೈಸ್ ಕೊಡ್ಬೇಕಂತ ಹೋಗವನೆ ಅಂತಿದ್ದಾಗೆ ಈಶ್ವರಿ ಚಿತ್ರ ಗಾಬರಿ ಆಗ್ಬಿಡ್ತಾರೆ. ಅದೇನು ಸರ್ಪ್ರೈಸ್ ಕೊಡ್ತಾನೋ ಏನೋ ಅಂತ ಅನ್ಕೊಂತಾರೆ ಮನ್ಸೊಳಗೆ. ಈ ಕಡೆ ಭದ್ರಾ ಅವರು ಸಾಧುಗಳ ಹತ್ರ ಹೇಳ್ತಾರೆ, ಇಷ್ಟು ದೊಡ್ಡ ಅನ್ಯಾಯ ಮಾಡ್ಬಿಟ್ಟು ತಲೆ ಹೊಡೆದು ಔಷಧಿ ತಗೊಂಬಂದು ಎತ್ಕೊಂಡು ಓಡಾಡ್ತಿದ್ರು, ನಿಜವಾಗ್ಲೂ ಔಷಧಿ ತಂದಿರೋ ನನ್ನ ಹೆಂಡ್ರು ಎಲ್ಲ ಗೊತ್ತಿದ್ರು ಮೌನವಾಗಿ ನಿಂತವಳೆ. ಯಾಕೆ ಗೊತ್ತಾ, ಸತ್ಯ ಹೇಳಿದ್ರೆ ಯಾರು ನಂಬಕ್ಕಿಲ್ಲ, ಅಲ್ವೇ ನಂಬೇಕಾಗಿರೋ ವ್ಯಕ್ತಿ ನಾನೇ ಅನುಮಾನಿಸ್ತಾ ಇದೀನಿ ಅನ್ನೋ ಕಾರಣಕ್ಕೆ ಸಾಧುಗಳು ಹೇಳ್ತಾರೆ, ಅವನ್ನ ಮಾತ್ರ ಸುಮ್ಕೆ ಬಿಡಬಾರ್ದು, ಅವನನ್ನ ಸುಮ್ಕೆ ಬಿಡಬಾರ್ದು ಅಂತಂದ್ರೆ ಅಲ್ಲಿ ಏನ್ ನಡೀತು ಅಂತ ನೋಡಿರೋ ನಿಮ್ ಮಗಳು ಎಲ್ಲ ಸತ್ಯನೂ ಬಂದ್ ಅಲ್ಲಿ ಹೇಳ್ಬೇಕು ಅಂತ ಹೇಳ್ತಾರೆ ಭದ್ರಾ. ಈ ಕಡೆ ಕ್ವಾಟ್ಲೆ ಅವರು ಶಿವರಾಮೇಗೌಡರಿಗೆ ಹೇಳ್ತಾರೆ, ನೀನೇನು ಯೋಚನೆ ಮಾಡ್ಬೇಡ, ತಾಳಿ ಕಟ್ಟೋ ಅಷ್ಟರಲ್ಲಿ ಬಂದ್ಬಿಡ್ತಾನೆ. ಅಮ್ಮಮ್ಮ ಹೇಳ್ತಾರೆ, ಅದೇನ್ ಪ್ರೈಸ್ ಕೊಟ್ಟಾನೋ ಕಾಣೆ, ಎಲ್ಲ ಕಂಡ್ಲ ಕ್ವಾಟ್ಲೆ ಈಗ್ಲೇ ಹೋಗ್ಬೇಕಾಗಿತ್ತೇನೋ ಅವನು, ಅವ್ವ ಕಣ್ಮಣಿ ಮದ್ವೆಲ್ಲ ಅವನು ಇದೇ ಕೆಲ್ಸ ಅಲ್ವಾ ಮಾಡಿದ್ದು, ಬರ್ತಾನ್ ಬಿಡು ಅಂತ ಹೇಳ್ತಾರೆ ಶಿವರಾಮೇಗೌಡರು. ಶಿವರಾಮೇಗೌಡರು ಮಿನಿಸ್ಟರ್ ಫೋನ್ ಮಾಡಿದಾರಂತ ಹಾಗೆ ಆಚೆಗೆ ಮಾತಾಡ್ಕೊಂತ ಹೋಗ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ಚಿತ್ರ ಹಾಗೆ ಈಶ್ವರಿಯವರು ಆತಂಕ ಮಾಡ್ಕೊಂಡಿರ್ತಾರೆ ತುಂಬಾನೇ. ಚಿತ್ರ ಹೇಳ್ತಾರೆ, ಅಲ್ಲ ಕಣವ ಈ ಭದ್ರಾ ರಾತ್ರಿಯಿಂದಾನು ಕಾಣಿಸ್ತಾ ಇಲ್ಲ, ಸುಭಾಷ್ ಅವರ ಕುಡಿದ್ ಮತ್ತಲ್ಲಿ ಅದ್ ಏನ್ ಹೇಳಿದ್ನೋ ಏನೋ, ಅವನು ಅದೆಲ್ಲಿಗೆ ಹೋದ್ನೋ, ಅಲ್ಲ ಮದ್ವೆಗಿಂತಲೂ ಮುಖ್ಯವಾದ ಕೆಲಸ ಐತಿ ಅಂತ ಹೋಗವನೆ ಅಂದ್ರೆ ಯೋಚನೆ ಮಾಡವ ಅಂತ ಹೇಳ್ತಾರೆ ಚಿತ್ರ. ಅದು ಅಲ್ದೆ ಆ 3 ಅಡಿ ಕಣ್ಮಣಿ ಮದ್ವೆ ದಿನ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಕೊನೆ ಗಳಿಗೆಯಲ್ಲಿ ಅವಳು ವರ್ಷೆ ತೋರಿಸ್ಬಿಟ್ಲು. ಈಗ ನೋಡವ ಖುಷಿಯಾಗಿ ಮನೆ ತುಂಬಾ ಓಡಾಡ್ಕೊಂಡಿದ್ದಾಳೆ, ಅಂದ್ರೆ ಆ 3 ಅಡಿ ಮತ್ತೆ 6 ಅಡಿ ಸೇರ್ಕೊಂಡು ಮಾಡೋಕ್ ಹೊಂಟವ್ರಿ. ಅವ್ವ ಬೆಳಗ್ಗೆಯಿಂದ ಬೇರೆ ನನ್ನ ಬಲಗಣ್ಣು ಅದರ್ತೈತೆ, ಅದ್ರ ಬೇರೆ ನನಗೆ ಶಾನೆ ಭಯ ಆಯ್ತೈತೆ, ಶಕನಾನೇ ಸರಿ ಇಲ್ಲ ಬೆಳಗ್ಗೆಯಿಂದಲೂ ಅಂತ ಹೇಳ್ತಾರೆ ಚಿತ್ರ. ನೀನ್ ಹೇಳಿದ್ಮೇಲೆ ನನಗೂ ಯಾಕೋ ದಿಗ್ಲು ಹತ್ಕೊಂತೈತೆ ಕಣೆ.
ಭದ್ರ ಎಲ್ಲಿ ಹೋಗಿದ್ದಾನಂತ ಮೊದಲು ಪತ್ತೆ ಹಚ್ಚಬೇಕು. ಬಾ ಚಿತ್ರ ಅಂತ ಹೇಳಿ ಅಲ್ಲಿಂದ ಈಶ್ವರಿ ಮತ್ತೆ ಚಿತ್ರ ಹೋಗ್ತಾರೆ. ಈ ಕಡೆ ಭದ್ರವ್ರನ್ನ ತೋರಿಸ್ತಾರೆ. ಬೇರೆ ಶ್ರಮ ಕದ್ದು ತಂದೋನಿಗೆ ಎಲ್ಲ ಪ್ರಾಣ ಉಳಿಸ್ತವನಂತ ಹೊಗಳ್ತವ್ರೆ, ಕೊಂಡೋಗ್ತವ್ರೆ. ಆದ್ರೆ ಆ ಚಪ್ಪಾಳೆ, ಗೌರವ, ಸನ್ಮಾನ ಎಲ್ಲ ನಿಜವಾಗ್ಲೂ ಸಿಗಬೇಕಾಗಿರೋದು ನನ್ನ ಹೆಂಡ್ರು ವಿದ್ಯಾಳಿಗೆ. ನನಗೆ ಗೊತ್ತಲ್ಲ ಆಗಿರೋ ಸತ್ಯ ನೀವು ನೋಡಿದೀರಾ ಅಂತ. ದಯವಿಟ್ಟು ನೀವೇನ್ ನೋಡಿದ್ರ ಅದನ್ನ ಬಂದ್ ಹೇಳಿ. ಪಾಪ ಕಷ್ಟಪಟ್ಟಿರೋ ವಿದ್ಯೆಗೆ ಅವಳಿಗೆ ಸಲ್ಬೇಕಾಗಿರೋ ಗೌರವ ಸಲ್ಲಿ ಅಂತ ಹೇಳ್ತಾರೆ ಭದ್ರ. ಮೋಸ ಮಾಡಿರೋ ನಿಜವಾದ ಮುಖ ಎಲ್ರಿಗೂ ಗೊತ್ತಾಗ್ಲಿ. ಆಗ ಸಾಧುಗಳು ಹೇಳ್ತಾರೆ, ನಿನಗೇನಾದ್ರೂ ಗೊತ್ತಿದ್ರೆ ಹೇಳ್ಬಿಡವ ಅಂತ. ಆಗ ಮಗಳು ಹೇಳ್ತಾಳೆ, ಇಲ್ಲ ಅಪ್ಪಯ್ಯ, ಇಲ್ಲ ನಂಗೇನು ಗೊತ್ತಿಲ್ಲ, ನಾನೇನು ನೋಡಿಲ್ಲ ಅಂತ ಹೇಳ್ತಾರೆ. ಆಗ ಭದ್ರ ಹೇಳ್ತಾರೆ, ಹಂಗಾದ್ರೆ ನೀನು ಅಲ್ಲಿ ಹೋಗಿಲ್ವಾ? ಆಗ ಸಾಧುಗಳ ಮಗಳು ಹೇಳ್ತಾರೆ, ಇಲ್ಲ ನಾನೇನು ನೋಡಿಲ್ಲ, ಎಲ್ಲಿಗೂ ಹೋಗಿಲ್ಲ, ನಂಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ನೀವು ಎಲ್ಲಿಗೂ ಹೋಗಿಲ್ಲ ಅನ್ನೋದಾದ್ರೆ ನಿಮ್ಮ ಕೈಯಲ್ಲಿ ಹಿಡ್ದಿರೋ ಆ ಬುಟ್ಟಿ ಆ ಜಾಗದಲ್ಲಿ ಹೆಂಗ್ ಬಂತು ಅಂತ ಕೇಳ್ತಾರೆ ಭದ್ರ. ನಾನು ಕಾಡಿನಿಂದ ಆಚೆಗೆ ಬಂದಾಗ ಆ ಬುಟ್ಟಿ ಅಲ್ಲಿ ಇದ್ದಿದ್ದಕ್ಕೆಯ ನಾವು ನಿಮ್ಮ ಹತ್ರ ಒಂದು ಕೇಳ್ತಾ ಇರೋದು. ಇದು ಒಂದು ಹೆಣ್ಮಗಳು, ಅದು ಅಲ್ದೆಯ ಒಬ್ಬ ಗರ್ಭಿಣಿ ಹೆಣ್ಮಗಳು ಶ್ರಮ ಪಟ್ಟು ತಂದಿರೋ ಔಷಧಿ ಅದು. ಕೀರ್ತಿ ಶ್ರಮ ಪಟ್ಟಿರೋ ಅವಳಿಗೆ ಸಿಗಬೇಕು ಅಂತ ಭದ್ರ ಹೇಳ್ತಾರೆ. ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ, ಅಲ್ಲಿ ಏನು ನೋಡಿದ್ರೆ ದಯವಿಟ್ಟು ಅಲ್ಲಿಗೆ ಬಂದು ಹೇಳಿ. ಭದ್ರ ಹೇಳ್ತಾರೆ. ಆಗ ಸಾಧುಗಳ ಮಗಳು ತುಂಬ ಶಾಕ್ ಆಗಿ ಹಾಗೆ ನಿಂತು ಬಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.